ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ತುಂಬಾನೇ ಸಿಂಪಲ್ ಆಗಿ ಈಸಿ ಆಗಿರೋಂಥ ಕ್ಯಾಪ್ಸಿಕಮ್ ಕರಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಂತೂ ರಾಜಸ್ಥಾನ್ ಶೈಲಿಯಲ್ಲಿ ಮಾಡ್ತಾ ಇರೋದ್ರಿಂದ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಚಪಾತಿ, ರೋಟಿ, ನಾನ್, ಕುಲ್ಚಾ ಇವೆಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಕುಟಾಣಿ ಒಳಗಡೆ ಮೊದಲು ಒಂದು 4 ಹಸಿಮೆಣಸಿನ್ಕಾಯಿ ಹಾಕೊಂಡು 1 ನಿಮಿಷ ಈ ಥರ ಜಜ್ಕೊಂಬಿಡೋಣ. ಹಸಿಮೆಣಸಿನ್ಕಾಯಿ ಒಂಚೂರು ಜಜ್ಕೊಳ್ತಿದ್ದೆ. ಹಾಗೆ 2 ಕ್ಯಾಪ್ಸಿಕಮ್ನ 4 ಭಾಗವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ತೊಟ್ಟನ್ನ ತೆಗೆದುಬಿಟ್ಟು ಒಂದು 3 ಪೀಸ್ ಹಾಕ್ಕೊಂಡು ಚೆನ್ನಾಗಿ ಜಜ್ಜಿಬಿಟ್ಟು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಳ್ತೀನಿ. ಇದನ್ನು ನೋಡಿ, ಅದನ್ನು ಕುಟ್ಕೊಂಡು ಮೇಲ್ಗಡೆ ಹಾಕೊಂಡು ಈ ಹದದಲ್ಲಿ ಕುಟ್ಕೋಬೇಕು. ತರ್ತರಿಯಾಗಿರಬೇಕು. ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ. ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಅಂತಿದ್ದ ಹಾಗೆ ಲೋ ಫ್ಲೇಮ್ ಮಾಡಿಕೊಂಡು ಹಿಂಗೆ ಹಾಕ್ತೀನಿ. ಚಿಟಕಿ ಇಂಗು ಒಳ್ಳೆ ಘಮ ಬರೋಕ್ಕೆ ಶುರು ಆಗುತ್ತೆ. ಆವಾಗ ಕುಟ್ಟಿಟ್ಕೊಂಡಿರೋ ಅಂಥ ಹಸಿಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ 2 ಹಾಕೊಳ್ತೀನಿ. ಎಣ್ಣೆ ಕಾದಿರೋದ್ರಿಂದ ಸಿಡಿಯುತ್ತೆ, ನಿಧಾನವಾಗಿ ಹಾಕೊಳ್ಳಿ. ಇದರ ಮೇಲ್ಗಡೆನೆ 1/4 ಟೀ ಸ್ಪೂನ್ ಅರಿಶಿನ, ಚಾಟ್ ಮಸಾಲ 1 ಟೀ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಇದರ ಹಸಿ ಘಮ ಹೋಗೋವರೆಗೂ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಮೀಡಿಯಮ್ ಟು ಹೈ ಫ್ಲೇಮಲ್ಲಿ 1-2 ನಿಮಿಷ ಬಡಿಸ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ದು ಹಸಿ ಘಮ ಎಲ್ಲ ಹೋಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿದ ತಕ್ಷಣ ಮೊಸರು ಹಾಕೋದು ಬೇಡ. 1 ನಿಮಿಷ ಬಿಟ್ಟು ಟೆಂಪರೇಚರ್ ಕಮ್ಮಿ ಆದ ನಂತರ ಹಾಕೋಣ. 1-2 ನಿಮಿಷ ಬಿಟ್ಟು ಇವಾಗ ಅರ್ಧ ಕಪ್ಪು ಗಟ್ಟಿ ಮೊಸರು ಹಾಕೊಳ್ತಾ ಇದ್ದೀನಿ. ಗಟ್ಟಿ ಮೊಸರು ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೀವೇನಾದರೂ ಬಿಸಿ ಅದರಲ್ಲೇ ಮೊಸರು ಹಾಕೊಂಡ್ಬಿಟ್ರೆ ಹುಳಿ ಬಂದ್ಬಿಡುತ್ತೆ, ಜೊತೆಗೆ ಮೊಸರು ಕೂಡ ಒಡ್ಕೊಂಡಂಗೆ ಆಗುತ್ತೆ. ಸರ್ವ್ ಮಾಡೋದಕ್ಕೆ ಕ್ಯಾಪ್ಸಿಕಮ್ ಕರಿ ತುಂಬ ಸುಲಭವಾಗಿರೋ ಅಂಥದ್ದು ರೆಡಿ ಆಯಿತು ನೋಡಿ. ತುಂಬ ಈಸಿ ಆಗಿರೋವಂಥ ರಾಜಸ್ಥಾನ್ ಶೈಲಿಯ ಕ್ಯಾಪ್ಸಿಕಮ್ ಕರಿ ರೆಡಿ ಆಯಿತು ನೋಡಿ. ಈ ಕರಿ ಒಂದು ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಚಪಾತಿ, ರೋಟಿ, ನಾನ್, ಕುಲ್ಚಾ ಎಲ್ಲದಕ್ಕೂ ಸರ್ವ್ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು ಅಂತೂ ತುಂಬಾ ಖುಷಿಯಿಂದ ತಿಂತಾರೆ. ಯಾಕೆ ಅಂದರೆ ಆ ಖಾರ ಬ್ಯಾಲೆನ್ಸ್ ಮಾಡೋದಕ್ಕೆ ಮೊಸರು ಹಾಕಿರ್ತೀವಲ್ಲ, ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ಚಾಟ್ ಮಸಾಲ ಹಾಕಿರೋದ್ರಿಂದ ಅದ್ರ ಫ್ಲೇವರ್ಗಳೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾಗಿ ಇರೋವಂಥ ಈ ಪಲ್ಯನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.